ಹಾ ಸುಮ್ನೆ ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಘಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ಸುಮ್ನೆ ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಘಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ದೂಡಿ ಅತ್ತೆ ಒಂದ್ ಕೈ ಸೊಸೆ ಒಂದ್ ಕೈ ದಿನವೂ ಜಗ್ಗಾಟ ರೂಢಿ ಈ ಅತ್ತೆ ಸೊಸೆರ್ ಹೇಳೋದುಂಟೆ ಅಭಿ, ನನಗೆಲ್ಲ ಗೊತ್ತಾಯ್ತು. ಆಫೀಸಿಂದ ಅರ್ಜೆಂಟ್ ಕಾಲ್ ಬಂತು, ಮುಗಿಸ್ಕೊಂಬರೋಣ ಅಂತ ಹೊರಟೆ. ಬರೋಷ್ಟೊಳಗೆ ಇಷ್ಟೊಂದು ರಾದ್ದಾಂತ ಮಾಡ್ಕೊಂಡಿದೆಯಲ್ಲ. ಒಟ್ಟಿನಲ್ಲಿ ನಿನ್ ಗ್ರಹಚಾರ ಚೆನ್ನಾಗಿಲ್ಲ. ಆಮೇಲೆ ಜಾತಕ ತಗೊಂಡು ನೋಡಿ ಹೇಳ್ತೀನಿ. ಸುಮ್ನಿರ್ಲಾರ್ದ ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ, ಹಾಗಾಯ್ತಿದು. ಒಳ್ಳೆ ಸಂಬಂಧ ಬಂದಿತ್ತು. ಆ ಹುಡುಗಿನ ಮದುವೆ ಆಗದೆ ಪ್ರೀತಿ ಮಾಡ್ತಾನಂತೆ. ಎತ್ತೂರ್ಗೋದಾಗ ನಿನ್ ಜೀವನದಲ್ಲಿ ಒಂದು ಹುಡುಗಿ ಬಂದು ಬಿರ್ಗಾಳಿ ಎಬ್ಸಿದ್ಲು. ಈಗೊಂದು ಸಂಬಂಧ ತಾನಾಗೆ ಹುಡ್ಕೊಂಡ್ ಬಂದಿದ್ರು, ಅದನ್ನ ರಿಜೆಕ್ಟ್ ಮಾಡಿ ಯಾವುದೋ ಒಂದು ಹುಡುಗಿನ ಪ್ರೀತಿ ಮಾಡಿದೀನಿ ಅಂತ ಎಲ್ಲರೂ ಮುಂದೆ ಹೇಳಿದ್ಯಲ್ಲ, ಆ ಹುಡುಗಿ ಯಾರು ಅಂತ ಯಾರಿಗೂ ಹೇಳಿಲ್ಲ. ಸಂಕೋಚನ ಎಲ್ರ ಮುಂದೆ ಹೇಳ್ಕೊಳ್ಳೋದಕ್ಕೆ? ನನ್ಗಾದ್ರೂ ಹೇಳೋ ಅವಳು ಯಾರು ಅಂತ. ಅಣ್ಣ, ಅದು ಈಗ ಅಮ್ಮನ್ ಕರ್ಕೊಂಡು ಆ ಹುಡುಗಿ ತಂದೆ ತಾಯಿನ ಮೀಟ್ ಮಾಡ್ಕೊಂಬರ್ದಕ್ಕೆ ಹೋಗ್ತಾ ಇದ್ದೀನಿ. ಓಹೋ, ಹೌದೇನೋ? ಒಂದೇ ದಿವಸದಲ್ಲಿ ಇಷ್ಟೊಂದು ಚೇಂಜಸ್? ಬೆಳಗ್ಗೆ ಒಂದು ಹುಡುಗಿ ಬಗ್ಗೆ ಮಾತಾಡಕ್ಕೆ ಅವ್ರ ಅಪ್ಪ ಅಮ್ಮನೇ ನಮ್ಮನೆಗೆ ಬಂದಿದ್ರು. ಈಗ ಇನ್ನೊಂದು ಹುಡುಗಿ ಅಪ್ಪ ಅಮ್ಮನ ಜೊತೆ ಮಾತುಕತೆ ಮಾಡೋದಕ್ಕೆ ಅಮ್ಮನ್ ಕರ್ಕೊಂಡು ಹೊರಟಿದ್ಯಾ? ವಾ ವಾ, ಇದಕ್ಕಮ್ಮ ಒಪ್ಪಿದಾರೇನೋ? ಅಣ್ಣ, ಇಂಥ ಟೈಮಲ್ಲಿ ನಿನ್ ಜೋಕ್ ಬೇರೆನಾ? ಅಮ್ಮನ ಒಪ್ಪಿಸ್ತೆ ನಾನು ಯಾವ ಕೆಲಸನಾದ್ರೂ ಮಾಡಿದ್ದೀನ? ಅಮ್ಮನ ಒಪ್ಪಿಗೆ ತಗೊಂಡೆ ಮುಂದುವರಿತಾ ಇರೋದು. ಓಹೋ, ಎಲ್ಲ ಒಳ್ಳೇದಾಗ್ಲಿ. ಆದಷ್ಟು ಬೇಗ ನಿನ್ಗೆ ಮದುವೆ ಆಗ್ಲಿ ಅಂತ ಈ ನಿನ್ನಣ್ಣ ಹಾರೈಸ್ತಾನೆ. ಶುಭಸ್ಯ ಶೀಘ್ರಂ, ಕಲ್ಯಾಣ ಪ್ರಾಪ್ತಿರಸ್ತು. ಆದಷ್ಟು ಬೇಗ ನಿನಗಂಟಿರೋ ಗ್ರಹಚಾರಗಳೆಲ್ಲ ತೊಲಗಿ ಒಳ್ಳೇದಾಗುತ್ತೆ. ನಿನ್ನ ಜಾತಕ ನೋಡಿ ಒಂದು ಒಳ್ಳೆ ಪರಿಹಾರ ಹೇಳ್ತೀನಿ. ಹೋಗ್ಬಾ, ಒಳ್ಳೇದಾಗ್ಲಿ. ಅಭಿ, ಒಂದು ಕ್ಯೂರಿಯಾಸಿಟಿ ಕಣ, ನೀನ್ ಪ್ರೀತಿಸ್ತಿರೋ ಚೆಲುವೆ ಯಾರ? ಹೇಳ. ಅಣ್ಣ, ಅದು ಹಾ, ಅಮ್ಮ ಹೇಗಿದ್ರು ಇವತ್ತು ಅವ್ರ ತಂದೆ ತಾಯಿ ಹತ್ರ ಮಾತಾಡ್ತಾರಲ್ಲ, ಆಮೇಲೆ ಹೇಗಿದ್ರು ಗೊತ್ತಾಗತ್ತಲ್ಲಣ್ಣ. ಸರಿ, ನನ್ಗೆ ಗೊತ್ತಾಗತ್ತೆ, ನಾನು ಬರ್ತೀನಿ. ಬೆಸ್ಟ್ ಆಫ್ ಲಕ್ ಮೈ ಬ್ರದರ್. ಯುದ್ಧದಲ್ಲಿ ಜಯಶೀಲನಾಗಿ ಬಾ. ಅಭಿಗ್ ಫೋನ್ ಮಾಡಿದ್ದೆ. ಅಪ್ಪ ಬ್ಯುಸಿ ಇದ್ದಾರಂತೆ, ಇವತ್ತು ಸಿಗಕ್ಕಾಗಲ್ಲ ಅಂದ್ರು. ಅದಕ್ಕೆ ಇವತ್ತು ಮೀಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟೆ.
ನನಗೆ ಗೊತ್ತು ಮಗಳೇ, ನಿನಗೆಷ್ಟು ನಿರಾಶೆ ಆಗಿದೆ ಅಂತ. ಆದ್ರೆ ಏನ್ ಮಾಡ್ಲಿ, ನಿಮ್ಮಪ್ಪ ಹಾಗೇನೆ. ಈ ಥರದ ನಿರಾಶೆಗಳನ್ನ ಮಗಳಾಗಿ ನೀನ್ ನೋಡಿರೋದಕ್ಕಿಂತ ಹೆಂಡತಿಯಾಗಿ ನಾನೆಷ್ಟು ಸಹಿಸ್ಕೊಂಡಿದ್ದೀನಿ ಗೊತ್ತಾ? ಅಮ್ಮ, ತಪ್ಪು ತಿಳ್ಕೊಬೇಡಿ. ಒಂದ್ ಮಾತು, ನಿಮ್ಮಿಬ್ರದು ಲವ್ ಮ್ಯಾರೇಜೇ ತಾನೆ? ಆದ್ರೂ ಯಾಕೆ ಇಷ್ಟು ದೂರ ನೀವಿಬ್ರು? ಒಬ್ರ ಮಾತೊಬ್ರಿಗಾಗಲ್ಲ, ಒಬ್ರ ಮನಸ್ಸೊಬ್ರಿಗೆ ಹಿಡ್ಸಲ್ಲ. ಮಾತು ಶುರುವಾದ್ರೆ ಜಗಳ, ಎದುರಿಗೆ ಬಂದ್ರೆ ಸಾಕು ಅಸಮಾಧಾನ. ವಿಷಯ ಏನ್ ಗೊತ್ತಾ, ನಾವಿಬ್ರು ಮಿಸ್ ಮ್ಯಾಚ್. ನಾನು ನನ್ನ ಭಾವನೆಗಳನ್ನ ಪ್ರೀತಿಸ್ತಿದ್ದೆ. ಆ ಭಾವನೆಗಳ ಭಾವ ಅವರಾಗಿರ್ಲಿಲ್ಲ. ಅಂದ್ರೆ ಅವರನ್ನ ಏನ್ ಅಂದ್ಕೊಂಡು ಇಷ್ಟಪಟ್ಟಿದ್ನೋ ಅವ್ರದಲ್ಲ ಅಂತ ಗೊತ್ತಾಗೋ ಹೊತ್ತಿಗೆ ನಮ್ಮ ಮದುವೆ ಆಗಿ ಹೋಗಿತ್ತು. ನನ್ನ ಜೊತೆಯಾಗಿದ್ದು ಅವರಲ್ಲ, ಅವ್ರ ಬಗ್ಗೆ ನನಗಿದ್ದ ಭಾವನೆಗಳು ಮಾತ್ರ. ಅವ್ರಿಗೆ ಮದುವೆ ಮಾಡಿಕೊಂಡು ಹೆಂಡತಿ ಅನ್ನೋ ಜಾಗಕ್ಕೆ ಒಂದು ಹೆಂಗಸ್ ಬರ್ಬೇಕಾಗಿತ್ತು. ಹುಡುಕ್ತಾ ಇದ್ರು. ಆ ಹುಡುಕಾಟದಲ್ಲಿ ಸಿಕ್ಕೋಳು ನಾನು. ಆ ವಿಶ್ವಾಸಕ್ಕವರು ಪ್ರೀತಿ ಅನ್ನೋ ಹೆಸರು ಕೊಟ್ಕೊಂಡಿದ್ರು. ನನಗೆ ಗಂಡ ಅನ್ಸ್ಕೊಂಡ್ ವ್ಯಕ್ತಿ ಬಗ್ಗೆ ಸಾಕಷ್ಟು ಕನಸುಗಳಿದ್ವು. ಕಡೆಗೂ ಅದು ಕನಸಾಗೆ ಉಳಿದ್ಬಿಡ್ತು. ಈಗ ನಮ್ಮಿಬ್ಬರಿಗೂ ಈಗೋ ಪ್ರಶ್ನೆ, ಪ್ರೆಸ್ಟೇಜ್ ಪ್ರಶ್ನೆ. ಸಮಾಜದೆದುರಿಗೆ ನಮ್ದು ಒಣಗಿ ಹೋದ ಒಂದು ಜೀವ ಕಳ್ಕೊಂಡಿರೋ ದಾಂಪತ್ಯ ಅಂತ ತೋರಿಸ್ಕೊಳ್ಳೋ ಹಾಗಿಲ್ಲ. ಮರ್ಯಾದೆ, ಇಮೇಜ್, ಅದಕ್ಕೆ ಪ್ರೀತಿಸೋ ನಾಟಕ ಮಾಡ್ತಾ ಸಮಾಜಕ್ಕೆ ಅದರ ಪ್ರದರ್ಶನ ಕೊಡ್ತಾ ಅವ್ರ ಪಾರ್ಟಿಗಳಲ್ಲಿ ನಾನು, ನನ್ನ ಸಭೆಗಳಲ್ಲಿ ಅವರು ಹಾಜರಾಗ್ತಾ ಬಾರ್ಡ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ದಿನಗಳನ್ನ ಕಳೀತಾ ಇದ್ದೇವೆ. ಯೋಚನೆ ಮಾಡ್ತಾ ಇದೆಯಲ್ವಾ ನಮ್ಮ ಅಪ್ಪ ಅಮ್ಮ ಎಷ್ಟು ಹೀನಾಯವಾಗಿ ಬದುಕ್ತಾ ಇದ್ದಾರೆ ಅಂತ? ಎಷ್ಟು ದುರಾದೃಷ್ಟ ನೋಡಮ್ಮ. ನಮ್ಮ ಮನೇಲಿ ನಾವು 3 ಜನ ಪ್ರೀತಿಯಿಂದ ವಂಚಿತರಾಗ್ಬಿಟ್ಟಿದೀವಿ ಅಲ್ವಾ? ಡ್ಯಾಡಿ ಬಯಸ್ದವಳು ನೀವಾಗಿರ್ಲಿಲ್ಲ. ನೀವ್ ನಿರೀಕ್ಷಿಸಿದ ಗಂಡ
ಡ್ಯಾಡಿ ಆಗಿರ್ಲಿಲ್ಲ. ನಾನ್ ನಿರೀಕ್ಷಿಸಿದ ಪ್ರೀತಿ ನಿಮ್ಮಿಬ್ಬರಿಂದನೂ ನನಗೆ ಸಿಗ್ಲೇ ಇಲ್ಲ. ಆದ್ರೂ ಈ ಜಗತ್ತಿಗೆ ನಾವು 3 ಜನ ಸಕ್ಸಸ್ಫುಲ್ ಪರ್ಸನಾಲಿಟೀಸ್. ನಿಜ, ದುರಾದೃಷ್ಟ. ಆದ್ರೆ ನಮ್ ದುರಾದೃಷ್ಟ ನಿನಗೂ ಮುಂದುವರೆಯೋದಕ್ಕೆ ನಾನು ಬಿಡೋದಿಲ್ಲ ಮಗಳೇ. ನೀನ್ ಸಂತೋಷವಾಗಿರೋದಕ್ಕೆ ಏನ್ ಮಾಡ್ಬೇಕೋ ಅದನ್ನೆಲ್ಲ ನಾನು ಮಾಡ್ತೇನೆ. ನನ್ನ ನಂಬು. ಥ್ಯಾಂಕ್ಸ್ ಮಾ. ಆದ್ರೆ ಇದು ಸಾಧ್ಯ ಇಲ್ಲ. ನನ್ನನ್ನ ಪ್ರೀತಿಸ್ಬೇಕು, ಖುಷಿಯಾಗಿಡ್ಬೇಕು ಅನ್ನೋ ಮನಸ್ಸು ನಿಮಗಿದೆ. ಆದ್ರೆ ಅವಕಾಶ ಇಲ್ಲ. ನೀವ್ ಬದುಕ್ತಿರೋ ರೀತಿ, ಅಪ್ಪನ ಹರಿಬರಿ, ಈ ಸಂಸಾರ, ಮಗಳು, ಆಸೆಗಳು, ಈಡೇರಿಸುವಿಕೆಗಳು, ಇದಕ್ಕೆಲ್ಲ ಅವಕಾಶ ಕೊಡಲ್ಲಮ್ಮ. ಈ ದುರಾದೃಷ್ಟ ನನಗ್ ಬಂದಿರೋ ಬಳುವಳಿ. ನಾನ್ ಬೇಕು ಅಂದ್ರು ಬೇಡ ಅಂದ್ರು ಇದು ನನ್ ಬೆನ್ ಬಿಡಲ್ಲ. ಇಟ್ಸ್ ಓಕೆ ಮಾ, ಡೋಂಟ್ ವರಿ. ಅಯ್ಯೋ ದೇವ್ರೇ, ಈ ಅಭಿರಾಮ ಅವನ್ ಮಾಡಿರೋ ಪ್ರೀತಿನಲ್ಲಿ ಗೆಲ್ತಾನೋ ಸೋಲ್ತಾನೋ ಒಂದು ಗೊತ್ತಿಲ್ಲ. ಆದ್ರೆ ಅವನ ಪ್ರೀತಿನ ಇವಳಿಗೆ ಹೇಳಿ ಒಪ್ಸೋ ಪ್ರಯತ್ನದಲ್ಲಿ ನಾನು ಗೆಲ್ಲೋ ಯಾವ ಸಾಧ್ಯತೆನೂ ಕಾಣಿಸ್ತಾನೆ ಇಲ್ಲ. ಕಾಪಾಡಪ್ಪ, ಕಾಪಾಡು. ನೀನು ಸೈಲೆಂಟ್ ಆಗಿರ್ತೀಯ, ನನಗಿರಕ್ಕಾಗಲ್ಲ. ಏನ್ ಮಾಡೋದು? ಮಾತಾಡ್ಬೋದಾ? ಅಲ್ಲ, ಸುಮ್ಮನೆ ಹೀಗೆ ನನ್ನ ಮನಸ್ಸಿಗೆ ಏನೋ ಬಂತು, ಹೇಳೋಣ ಅಂತ ಬಂದೆ. ಅದು ಈ ಹುಡುಗರು ಈ ವಯಸ್ಸಿನಲ್ಲಿ ಲವ್ ಗಿವು ಅಂತ ಮಾಡ್ಕೊಂಡ್ಬಿಡ್ತಾರೆ. ಹುಡುಗಾಟ. ನೀನ್ ತಲೆ ಕೆಡ್ಸ್ಕೊಬೇಡ. ತಲೆ ಕೆಡ್ಸ್ಕೊಬೇಡ. ನಮ್ಮ ಮನೆಗೆ ನೀನು ಎಂಥ ಸೊಸೆನ ತರಬೇಕು ಅಂತ ಅನ್ಕೊಂಡಿದ್ಯೋ ಅಂಥ ಸೊಸೆನ ಆಯ್ಕೆ ಮಾಡು. ಬಾಬಾ ಅಭಿ, ನಾವ್ ಹೇಳಿದ್ ಕೇಳ್ತಾನೆ. ಓ, ಲವ್ ಮಾಡಿರೋ ಹುಡುಗಿನ ಏನ್ ಮಾಡುದು ಅಂತನಾ? ಬೇಡ ಅಂದ್ರೆ ಆಯ್ತು. ಓ, ಅಭಿ ಒಪ್ಪೋದಿಲ್ಲ ಅಂತನಾ? ನೀನ್ ಹೇಳೋದು ನಿಜಾನೇ. ವಯಸ್ಸಿಗೆ ಬಂದಿರೋನು, ಎದೆ ಹತ್ರಕ್ಕೆ ಬೆಳೆದ್ ನಿಂತಿರೋನು ಎದುರು ಹಾಕೋಬಾರ್ದು.
ಹೌದು, ಆ ಹುಡುಗಿ ಅದೇ ಪ್ರೀತಿಸ್ತಾ ಇರೋಳು, ಅವಳನ್ನ ಯಾಕೆ ಒಂದ್ಸಲ ನಾವು ನೋಡಬಾರ್ದು? ಹೋ, ಅದ್ರ ಬಗ್ಗೆ ಈಗಾಗಲೇ ಮಾತಾಗಿದೆ ಅಂತ ಅನ್ಸುತ್ತೆ. ಓಕೆ ಓಕೆ, ಯಾಕೆಂದ್ರೆ ಯಾರಿಗ್ ಗೊತ್ತು, ಅವನು ಪ್ರೀತಿಸ್ತಾ ಇರೋ ಹುಡುಗಿ, ನೀನು ಅಂದ್ಕೊಂಡು ನೋಡ್ತಿರೋ ಹುಡುಗಿ ಎರಡು ಒಂದೇ ಆಗ್ಬಿಟ್ರೆ. ಆದ್ರೂ ಒಂದು ಮಾತು ನನ್ಗನ್ಸೋದು, ಅಕಸ್ಮಾತ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಾವು ಕಾಂಪ್ರಮೈಸ್. ಬೇಡ 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 ಬೇಡ, ಕಾಂಪ್ರಮೈಸ್ ಆಗ್ಲೇಬಾರ್ದು, ನೀನು ಚಾನ್ಸೇ ಇಲ್ಲ. ಆದ್ರೂ ನೀನು ಹೇಳೋ ತರ ಒಂದೇ ಒಂದು ಸುಳ್ಳು, ಸಿಕ್ಕಾಬಟ್ಟೆ ಶಿಸ್ತು, ಸಂಸ್ಕಾರ, ಇದೆಲ್ಲ ಈಗಿನ ಕಾಲದ ಹುಡುಗಿರಲ್ಲಿ ಇರುತ್ತೆ ಇರುತ್ತೆ ಇರಲೇಬೇಕು. ಕಾಲ ಬದಲಾದ್ರೆ ಏನಂತೆ, ಮನುಷ್ಯನೇ ಅಲ್ವಾ, ಮೌಲ್ಯಗಳು ಬೇಕು, ಸತ್ಯವಂತರಾಗಿರ್ಬೇಕು. ಒಂದ್ ಸಮಯ ಅಲ್ಲ, ನನ್ನ ಯೋಚನೆ ಅಷ್ಟೇ, ಒಂದ್ ಸಮಯ ನಮ್ಮ ಅಭಿ ಪ್ರೀತಿಸಿರೋ ಹುಡುಗಿ ಅಕಸ್ಮಾತ್ ಅಲ್ಲ ಅಂದ್ರೆ ನಮ್ಮ ಗ್ರಹಚಾರ ಕೆಟ್ಟು ಸುಳ್ಳಿನೋ ಅಹಂಕಾರಿನೋ, ಅಲ್ಲಲ್ಲ ಆಗಿರಲ್ಲ, ಸುಮ್ಮನೆ ನನ್ನ ಮಾತಿಗೆ ಹೇಳ್ತಿದ್ದೀನಿ ಅಷ್ಟೇ, ಆಗ್ಬಿಟ್ಟಿದ್ರೆ ತುಂಬಾ ಯಾಕೋ ಬೆವರ್ತಾ ಇದ್ದೀನಿ ತುಂಬಾ. ಎ ಸಿ ಆನ್ ಮಾಡಿಲ್ವಾ? ಓ ಇದು ಚಳಿಗಾಲ ಅಲ್ವಾ? ಗೊತ್ತಾಗಲಿಲ್ಲ. ಅದು ನಾನು ಇದು ಮಂಜುನಾಥ್ ಹತ್ರ ಏನೋ ಮಾತಾಡ್ತೀನಿ ಅಂತ ಹೇಳಿದ್ದೆ, ಬಂದೆ ಅವನಿಗೆ ಅಲ್ಲ ಇದು ಅದು ಬರ್ತೀನಿ ಇದು ಬಂದೆ. ಮಾವ, ಯಾಕೆ ಮಾವ ಹೀಗ್ ಕೂತಿದ್ದೀರಾ? ಏನಾಯ್ತು? ಏನಿಲ್ಲಮ್ಮ. ಮಾವ, ಅಭಿ ಮತ್ತೆ ಅತ್ತೆ ಇವತ್ತು ಚೂಟಿ ನೋಡಕ್ ಹೋಗೋ ಪ್ರೋಗ್ರಾಮ್ ಇತ್ತಲ್ಲ, ಅದ್ ಕ್ಯಾನ್ಸಲ್ ಆಯ್ತಂತೆ. ಇವತ್ತವ್ರು ಹೋಗ್ತಿಲ್ವಂತೆ, ಅಭಿ ಹೇಳ್ದ. ಸದ್ಯ ಒಳ್ಳೇದಾಯ್ತು. ಯಾಕೆ ಮಾವ? ಅಯ್ಯೋ, ನಿಮ್ಮತ್ತೆ ಅಕ್ಷಿ ಪಟಲಿಂದ ಹೊರಡೋ ಮನುಷ್ಯದ ಬಾಣಗಳನ್ನ ನನ್ನ ಕೈಲೂ ಸಹಿಸ್ಕೊಳಕ್ಕಾಗಲ್ಲ, ಇನ್ನು ಪಾಪ ಆ ಹುಡುಗಿ ಸಹಿಸ್ಕೊಳ್ತಾಳ? ಮತ್ತೆ ಅತ್ತೆ ಹತ್ರ ಮಾತಾಡ್ತೀನಿ ಅಂತ ಹೋದ್ರಿ, ಮಾತಾಡ್ಲಿಲ್ವಾ? ಓ, ಮಾತಾಡೋದಾ? ಅವಳು ಮುಂದೆ ಹೋಗಿ ಕೂತ್ರು ಸಾಕು, ಉಸಿರಾಟನೇ ನಿಂತು ಹೋಗುತ್ತೆ, ಇನ್ನು ಮಾತಾಡೋ ಎಲ್ಲಿಂದ ಬಂತು? ಚೂಟಿ ನೋಡಿದ ತಕ್ಷಣ ಅತ್ತೆ ಒಪ್ಕೊಂಡ್ಬಿಡ್ಬೇಕು, ಹಾಗ್ ಪ್ರಿಪೇರ್ ಮಾಡ್ತೀನಿ ಅಂತ ಹೋದ್ರಿ. ಹಾಗಂದ್ಕೊಂಡೆ ಹೋದೆ, ಹೇಳೋ ಪ್ರಯತ್ನನೂ ಮಾಡ್ದೆ. ಇದ್ದ ಬದ್ದ ಧೈರ್ಯನೆಲ್ಲ ಕಿಬ್ಬೊಟ್ಟೆಯಿಂದ ಎಳ್ಕೊಂಡು ಗಂಟ್ಲು ತನಕ ತಂದ್ಕೊಂಡು ಅವಳನ್ನ ಮಾತಾಡಿಸ್ಬೇಕು ಅಂತ ಹೋಗ್ತೀನಿ. ಆದ್ರೆ ಅವಳು ಒಂದೇ ಒಂದು ಲುಕ್ಕನ್ನ ನನ್ನ ಕಡೆ ಬಿಸಾಕಿದ್ರೆ ಸಾಕು, ಶೇಖರಿಸ್ಕೊಂಡ ಧೈರ್ಯ ಎಲ್ಲ ಹಾಗೆ ಹೋಗ್ಬಿಡುತ್ತಮ್ಮ. ನಾನೇನ್ ಮಾಡ್ಲಿ? ಮತ್ತೀಗ ಅಭಿ ಕತೆ ಏನು? ಅವನ್ ಪ್ರೀತಿ? ಅವನುಂಟು, ಅವನ ಪ್ರೀತಿ ಉಂಟು, ಅವನ ಅಮ್ಮ ಉಂಟು, ಅವನೇ ಕೇಳ್ಬೇಕು, ಅವನೇ ಒಪ್ಪಿಸ್ಕೋಬೇಕು. ಮಾವ, ನಾನು ಏನಮ್ಮ ಮಾಡ್ಲಿ? ಇಡೀ ಭೂಮಿ ಮೇಲೆ ಅವಳನ್ನ ಬಿಟ್ರೆ 100 ಕೋಟಿ ಹೆಣ್ಮಕ್ಳಿದ್ದಾರೆ. ಅವ್ರು ಯಾರನ್ನೂ ಇಷ್ಟಪಡದೆ ಹೋಗಿ ಅವಳ ಬದ್ಧ ಶತ್ರು ಅಂತ ಗೊತ್ತಿದ್ದು ಆ ಚೂಟಿನ ಪ್ರೀತಿ ಮಾಡುವಂತ ನಾನೇನಾದ್ರೂ ಹೇಳಿದ್ದೇನಮ್ಮ? ಹಾಗಲ್ಲ ಮಾವ. ಒಂದು ಉಪಾಯ ಉಂಟು. ಏನು? ಅದು ಈಗ ನೀನೇ ಹೋಗಿ ಕೇಳ್ಬಿಡು. ಅದಿನ್ನೂ ಆಗದೆ ಇರೋ ಕೆಲ್ಸ ಬಿಡಿ.